ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. 16ನೇ ತಾರೀಕು ಅಂದರೆ ಏಪ್ರಿಲ್ 16ನೇ ತಾರೀಕಲ್ಲಿ ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿದೆ. ಆ ಸರ್ಕ್ಯುಲರ್ನ ರಿವೈಸ್ಡ್ ಮಾಡಿದ್ದಾರೆ. ಅಂದರೆ ಇದು PUC ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದಂಥ ಸರ್ಕ್ಯುಲರ್ ಅದು. ಸೊ ದಯಮಾಡಿ ಒಂದು 5 ನಿಮಿಷ ಟೈಮ್ ಇದ್ದರೆ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ತೀನಿ. ಸಾಧ್ಯವಾದಷ್ಟು ಎಲ್ಲ PUC ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಎಕ್ಸಾಮಿನೇಷನ್ ಸೆಕೆಂಡ್ ಬರೀಬೇಕು ಅಂತ ಅಂದ್ಕೊಂಡಿರೋ ಅವ್ರಿಗೆಲ್ಲ ಒಂಚೂರು ಶೇರ್ ಆಗಲಿ. ಇದು ಸಬ್ಜೆಕ್ಟ್ ನೋಡೋಣ. ಈಗ ಪರಿಷ್ಕೃತ ಸುತ್ತೋಲೆ 1 ಅಂತ ಇದೆ. 2026ರ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಅಭ್ಯರ್ಥಿಗಳು ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಬಗ್ಗೆ ಅಂತ. ಈಗಾಗಲೇ ಎಕ್ಸಾಮಿನೇಷನ್ 1 ರಿಸಲ್ಟ್ ಬಂದಾಗಿದೆ. ಇನ್ನೂ ಜಾಸ್ತಿ ಮಾರ್ಕ್ಸ್ ಬೇಕು ಅಂತಂದರೆ ಅವ್ರು ಎಕ್ಸಾಮ್ ತಗೊಳ್ಬೋದು, ಅಥವಾ ಆಬ್ಸೆಂಟೀಸ್ ಇದ್ದರೆ ಯಾರು ಬಂದಿಲ್ವೋ ಅವರು ಎಕ್ಸಾಮ್ ತಗೊಳ್ಬೋದು. 2 ಅವಕಾಶ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಈ ಕೆಳಕಂಡಂತೆ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಎಲ್ಲವನ್ನು. 2026ನೇ ಸಾಲಲ್ಲಿ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಉಲ್ಲೇಖ 2ರ ಸುತ್ತೋಲೆಯಂತೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 9/4/2026 ಅಂದರೆ ಏಪ್ರಿಲ್ 9ನೇ ತಾರೀಕು ಅಲ್ಲಿಂದ ಏಪ್ರಿಲ್ 17ನೇ ತಾರೀಕುವರೆಗೆ ಆನ್ಲೈನ್ ಮೂಲಕ ಅಂತರ್ಜಾಲದ ಲಿಂಕ್ ಅಂತಿದೆ. ಸೊ ಈ ಲಿಂಕನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಆ ಲಿಂಕನ್ನು ಬಳಸಿಕೊಂಡು ಹಾಗೂ ದಿನಾಂಕ 11/4/2026ರ ಪರಿಷ್ಕೃತ ಸುತ್ತೋಲೆಯಂತೆ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರವಾಗಿ ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಭೌತಿಕವಾಗಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಅಂತ ಹೇಳ್ತಾರೆ. ಸೊ ಫಸ್ಟು ಟೈಮ್ ಅವ್ರು ಬಿಟ್ಟಾಗ ಅಲ್ಲಿ ಆನ್ಲೈನ್ ಮುಖಾಂತರನೇ ಹಾಕಬೇಕು ಅಂತಕ್ಕಂಥದ್ದು ಒಂದಷ್ಟಿತ್ತು. ಆದಮೇಲೆ ಆಫ್ಟರ್ವರ್ಡ್ಸ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅಂತ. ಸೊ ಇದಾದ ನಂತರದಲ್ಲಿ ಏನಾಗಿತ್ತು, ತುಂಬ ಜನ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಈ ದೂರವಾಣಿ ಮುಖಾಂತರವಾಗಿ ರಿಕ್ವೆಷನ್ ಪಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ, ಈ ಸಂಬಂಧ ವಿದ್ಯಾರ್ಥಿ ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ವಿಸ್ತರಿಸುವಂತೆ ಇಮೇಲ್ ಮೂಲಕ ಹಾಗೂ ದೂರವಾಣಿ ಸಹಾಯವಾಣಿ ಮೂಲಕ ಮನವಿಗಳು ಸಲ್ಲಿಕೆಯಾಗುತ್ತಿವೆ. ಅಂದರೆ ನೀವೇನು ಡೇಟ್ ಕೊಟ್ಟಿದ್ದೀರ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂತ ಅಂದ್ಬಿಟ್ಟು ನಮಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ಎಕ್ಸಾಮಿನೇಷನ್ 2 ಬರೀಲಿಕ್ಕೆ ಅದು ಟೈಮ್ ತುಂಬ ಕಡಿಮೆ ಇದೆ. ಅಟ್ಲೀಸ್ಟ್ 1 ದಿನ ಅಥವಾ 2 ದಿನ ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಷನ್ ಮಾಡಿದರು. ಹಾಗಾಗಿ ಈ ಎಲ್ಲ ರಿಕ್ವೆಷನ್ಸನ್ನು ಇಲಾಖೆ ಪರಿಗಣಿಸುತ್ತೆ. ಇಲ್ಲಿ ಈ ಹಿನ್ನೆಲೆಯಲ್ಲಿ ಸದರಿಯವರ ಮನವಿಗಳನ್ನು ಪರಿಗಣಿಸಿ 2026ರ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ ದಿನಾಂಕವನ್ನು ನೋಡಿ ಎಲ್ಲಿವರೆಗೆ ವಿಸ್ತಾರ ಮಾಡಿದ್ದಾರೆ. ಇಲ್ಲಿ ದಿನಾಂಕ 18/4/2026ವರೆಗೆ ವಿಸ್ತರಿಸಿದೆ. ಅಂದರೆ ಇವತ್ತು ಲಾಸ್ಟ್ ಡೇಟು, ಇವತ್ತು ಮಿಡ್ನೈಟ್ ತನಕ ಟೈಮ್ ಇದೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ. ದಿನಾಂಕ 18/4/2026ವರೆಗೆ ವಿಸ್ತರಿಸಿದೆ. ಉಳಿದಂತೆ ದಿನಾಂಕ 11/4/2026ರ ಪರಿಷ್ಕೃತ ಸುತ್ತೋಲಿನ ಎಲ್ಲ ಅಂಶಗಳು ಯಥಾವತ್ತಾಗಿ ಮುಂದುವರುತ್ತವೆ ಅಂತ ಇಲಾಖೆಯಲ್ಲಿ ಹೇಳಿದೆ ಇಲ್ಲಿ. ಸೊ ಇಲ್ಲಿ ಡೇಟನ್ನು ಮಾತ್ರ ಎಕ್ಸ್ಟೆಂಡ್ ಮಾಡಿದರೆ ಉಳಿದಂಥ ಎಲ್ಲ ವಿಷಯಗಳಲ್ಲಿ ಯಾವುದೇ ರೀತಿ ತಿದ್ದುಪಡಿ ಆಗಿಲ್ಲ. ಸೊ 11/4/2026ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸುತ್ತೋಲೆಯನ್ನು ಏನು ಬಿಡುಗಡೆ ಮಾಡಿದ್ರು ಆ ಅಂಶಗಳು ಇಲ್ಲಿ ಯಥಾವತ್ತಾಗಿ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಇದಿಷ್ಟು ಏನು ಒಂದು 16ನೇ ತಾರೀಕು ಇದೊಂದು ದ್ವಿತೀಯ PUC ಪರೀಕ್ಷೆ 2ರ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಏನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಕಷ್ಟು ಇಮೇಲ್ ರಿಕ್ವೆಷನ್ಸು ಮತ್ತು ಸಹಾಯವಾಣಿ ಮುಖಾಂತರವಾಗಿ ದೂರವಾಣಿ ಮುಖಾಂತರ ಅಭ್ಯರ್ಥಿಗಳು ಏನು ಮನವಿಯನ್ನು ಸಲ್ಲಿಸಿದ್ರು ಅದಕ್ಕೆ ಪೂರಕವಾಗಿ ಈಗ 18ನೇ ತಾರೀಕು ಅಂದರೆ ಇವತ್ತಿನ ತನಕ ಎಕ್ಸ್ಟೆಂಡ್ ಮಾಡಿದರೆ ಅಂತ. ಅಂದರೆ ಇವತ್ತು ಲಾಸ್ಟ್ ಡೇಟ್ ಇದೆ, ಮಿಡ್ನೈಟ್ ತನಕ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಸೊ ದಯಮಾಡಿ ಎಲ್ಲ PU ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಯಾರೆಲ್ಲ ಎಕ್ಸಾಮಿನೇಷನ್ 2ನ ಅಪ್ಲಿಕೇಶನ್ ಹಾಕಿ ಅದನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲರಿಗೂ ಶೇರ್ ಆಗಲಿ. ಥ್ಯಾಂಕ್ ಯು ಸೊ ಮಚ್.